ಎಲೆಕ್ಷನ್ ಕಮಿಷನ್ ಅವರಿಗೆ ಏನು 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಸು, ಭಾರತೀಯ ಜನತಾ ಪಕ್ಷ, ಜನತಾದಳ ಪಕ್ಷೇತರ ಕೆಲವರು ಅಭ್ಯರ್ಥಿಗಳು ಮತ್ತು ಕೆಲವರು ಚುನಾವಣೆ ಕೌಂಟಿಂಗ್ ಏಜೆಂಟ್ಗಳಿದ್ದು ಇವತ್ತು ಪಾರದರ್ಶಕವಾಗಿ ಎಣಿಕೆ ಆಗಿದೆ. ಅದರಲ್ಲಿ ವ್ಯಾಲಿಡ್ ಎಷ್ಟು ಓಟು, ಇನ್ವ್ಯಾಲಿಡ್ ಎಷ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿ ಆಮೇಲೆ ಕ್ಯಾಂಡಿಡೇಟ್ ಬಾರು ಆ ಒಂದು ಟ್ರೇಗೆ ಹಾಕಿ ಕೌಂಟ್ ಮಾಡಿ EVM ಮಿಷನ್ ಅದಕ್ಕೆ ಆ್ಯಡ್ ಮಾಡಿ ಘೋಷಣೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಅಭ್ಯರ್ಥಿ TD ರಾಜೇಗೌಡ ಗೆದ್ದರು ಅಂತೇಳಿ. ಮತ್ತು ಪ್ರತಿಯೊಂದು ರೌಂಡಲ್ಲಿ ಎಲ್ಲ ಏಜೆಂಟ್ಗಳು ಸೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಆ ಚೀಟಿಯನ್ನು ಎಲ್ರಿಗೂ ತೋರಿಸಿ ಕಾರ್ಡ್ ಹಾಗೆ ವ್ಯಾಲಿಡ್ ಯಾವುದು ಇನ್ವ್ಯಾಲಿಡ್ ಯಾವುದು ಅಂತೇಳಿ ಲಿಸ್ಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಮಧ್ಯ ಅವರು ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ. ಅವ್ರ ಕಡೆ ಏಜೆಂಟ್ಗಳು ಯಾರು ಅಬ್ಜೆಕ್ಷನ್ ಬರ್ದಿಲ್ಲ, ಏನು ಮಾಡಿಲ್ಲ, ಟ್ಯಾಬ್ಯುಲೇಷನ್ ಎಲ್ಲ ಆಗಿದೆ. ಹಾಕಿದ ಮೇಲೆ ಮೊನ್ನೆ ಕೆಲವರು ನ್ಯಾಯಾಲಯಕ್ಕೆ ಯಾಕೆ ಹೋದ್ರು, ಮರು ಎಣಿಕೆಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ ಕೇಳಿದ್ರು. ನನ್ನ ಮೇಲೆ ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಅನೇಕ ಆರೋಪಗಳನ್ನು ಮಾಡಿದ್ರು ಆ ಒಂದು ಎಲೆಕ್ಷನ್ ಪಿಟಿಷನಲ್ಲಿ. ಆ ಆರೋಪಗಳು ಸಾಬೀತಾಗಲಿ, ಅದಕ್ಕೂ ಚುನಾವಣೆ ಮತ ಎಣಿಕೆ ಮರು ಎಣಿಕೆಗೂ ವ್ಯತ್ಯಾಸ ಇದೆ ಅನ್ನುವ ಒಂದು ಮನವಿ ಮೇರೆಗೆ ನಾವು ನ್ಯಾಯಾಲಯದಲ್ಲಿ ಫೈಟ್ ಮಾಡೋದು 3 ವರ್ಷಗಳ ಕಾಲ ಸುದೀರ್ಘವಾಗಿ ನಡೀತು. ಎಲ್ಲ ಆರೋಪಗಳನ್ನು ತಿರಸ್ಕಾರ ಮಾಡಿ ಮರು ಎಣಿಕೆಗೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರ ಮೇರೆಗೆ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ವಿ. ನಮಗೆ ಕೋರ್ಟ್ ಏನು ಹೇಳಿದೆ ಅಂದರೆ, ಅವರು ಮೊದಲಿಂದಲೂ ಕೇಳಿದ್ದಷ್ಟೇ, 279 ವೋಟ್ಗಳು ಏನು ಇನ್ವ್ಯಾಲಿಡ್ ಆಗಿದೆ ಅದರಲ್ಲಿ ನಮಗೆ ಅನುಮಾನ ಇದೆ, ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ರೀಕೌಂಟ್ ಮಾಡಬೇಕು ಅಂತ ಕೇಳಿದ್ರು. ನ್ಯಾಯಾಲಯ ಕೂಡ ಅದನ್ನು ರೀವೆರಿಫಿಕೇಷನ್ ಮಾಡಿ ರೀಕೌಂಟ್ ಮಾಡಿ ವ್ಯತ್ಯಾಸಗಳು ಬಂದರೆ ಏನು ವ್ಯಾಲಿಡ್ ವೋಟ್ಸಿಗೆ ಆ್ಯಡ್ ಮಾಡಿ ರಿಸಲ್ಟ್ ಡಿಕ್ಲೇರ್ ಮಾಡಬೇಕು ಅಂತ ಕೌಂಟ್ ಮಾಡಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ನ್ಯಾಯಾಲಯದ ಆದೇಶ ಇತ್ತು. ಇವತ್ತು ಅಲ್ಲಿ ನಡೆದಿದ್ದೇ ಬೇರೆ. ನಾವು ಫಸ್ಟ್ ಸ್ಟ್ರಾಂಗ್ ರೂಮ್ ಓಪನ್ ಮಾಡಬೇಕಾದ್ರೆ ಕೆಲವು ಟ್ರಂಕ್ಗಳು ಡ್ಯಾಮೇಜ್ ಆಗಿದ್ದು, ಕೆಲವು ಸೀಲ್ ಬ್ರೇಕ್ ಆಗಿತ್ತು. ಅಲ್ಲೂ ಕೂಡ ಅಬ್ಜೆಕ್ಷನ್ ಹಾಕಿದ್ದಾರೆ. ನಾವೆಲ್ಲರೂ ಅಬ್ಜೆಕ್ಷನ್ ಹಾಕಿದ್ವಿ, ಎಲ್ಲ ಏಜೆಂಟ್ಗಳು, ಇಂಡಿಪೆಂಡೆಂಟ್ ಏಜೆಂಟ್ಗಳು ಅಬ್ಜೆಕ್ಷನ್ ಹಾಕಿದ್ದಾರೆ. ಅದಾದಮೇಲೆ ನ್ಯಾಯಾಲಯದಲ್ಲಿ ಆದೇಶದ ಮೇರೆಗೆ ಮರು ಎಣಿಕೆ ಆದಂಥ ಸಂದರ್ಭದಲ್ಲಿ ಅವತ್ತು ವ್ಯಾಲ್ಯೂಡ್ ಇದ್ದಂಥ ವೋಟ್ಗಳು ಬಂಡಿಲ್ಲೇ ಏನು TD ರಾಜೇಗೌಡ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಬಿದ್ದಿತ್ತು ರೈಟ್ ಮಾರ್ಕು, ಅದಕ್ಕೆ ಇನ್ನೊಂದು ರೈಟ್ ಮಾರ್ಕ್ ಹಾಕೋ ಮುಖಾಂತರ ಟ್ಯಾಂಪರ್ ಮಾಡುವ ಮುಖಾಂತರ ಇನ್ವ್ಯಾಲಿಡ್ ಮಾಡಿ ಮಧ್ಯದಲ್ಲಿ ಏನು ನಮಗೆ ಅವತ್ತು ಕೌಂಟರ್ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದ ಗೋಡನಿಗೆ ಹೋಗೋ ತನಕ ಟ್ಯಾಂಪರ್ ಆಗಿದೆ ಅಂತೇಳಿ ನಮಗೆ ಈಗಾಗಲೇ ಅನುಮಾನ ಇದೆ. ಹಾಗಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದು ಹೊರಗೆ ಬರಬೇಕು ಅನ್ನುವ ಮನವಿಯನ್ನು ನಾವು ರಾಜ್ಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಚುನಾವಣಾ ಆಯೋಗದವರಿಗೆ ನಾವು ಮನವಿ ಮಾಡಿದ್ದೇವೆ. ಚುನಾವಣಾ ಆಯೋಗದವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರಿಗೆ ನಿಮ್ಮ ಮನವಿಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನ್ಯಾಯ ಒದಗಿಸ್ಕೊಡಿ. ಇನ್ನು ಮುಂದೆ ಇವತ್ತು ನನಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯ ಮಾತ್ರ ಅಂತಲ್ಲ, ಯಾರಿಗೂ ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು, ಪಕ್ಷೇತರ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಾರ್ಟಿಗಳಿರ್ಬೋದು, ಯಾರಿಗೂ ಈ ರೀತಿಯ ಅನ್ಯಾಯ ಆಗಬಾರದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.